ಬೋರಿಂಗ್ ಥರ ಏನಿರಲಿಲ್ಲ, ಬಟ್ ಏನೋ ಅಂತ ಕ್ಯಾಚಿ ಆಗಿರಲಿಲ್ಲ. ಮಾರಲ್ ಆಫ್ ದ ಸ್ಟೋರಿ ಇಸ್ ನೈಸ್. ನೀತಿ ಪಾಠ ಇದೆ. ಎಸ್ಪೆಷಲ್ ಫಿಲಾಸಫಿಕಲ್ ಮೂವಿ. ಶಿವನ ರೂಪಗಳನ್ನು ತುಂಬ ಚೆನ್ನಾಗಿ ತೋರಿಸಿದೆ. ಒಂಥರ ಏನೋ ಒಂಥರ ಫ್ಯಾಂಟಿಸಿ ಥರ ಒಂಥರ ನ್ಯಾಚುರಲ್ ಆಗಿ ಕಾಣುತ್ತೆ. ಉಪೇಂದ್ರ ಸೂಪರ್. ಶಿವಣ್ಣ ಮಾತ್ರ ಶಿವ ತಾಂಡವ ಸೂಪರ್. ಮೂವಿ ತುಂಬ ಚೆನ್ನಾಗಿದ್ದಿತ್ತು. ಅದ್ರ ಎಕ್ಸ್ಪೀರಿಯನ್ಸು ಫುಲ್ಲು ಸೂಪರ್ ಆಗಿದ್ದಿತ್ತು. ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದರು 45 ಫಿಲಮ್ ನೋಡ್ರಿ, ಅರ್ಥ ಮಾಡ್ಕೊಳ್ರಿ ಅಷ್ಟೇ ನಾನು ಕೇಳ್ತೀನಿ ಅಷ್ಟೇ. ಓಕೆ ಸರ್. ಇಷ್ಟ ಆಗಲಿಲ್ಲ ಆ್ಯಕ್ಚುಲಿ. ಏನಕ್ಕೆ ಇಷ್ಟ ಆಗಲಿಲ್ಲ ಅಂದರೆ ಸರ್, ಅದು ಹಿಂಗೆ ರೀಸನ್ ಏನು ಇಷ್ಟ ಆಗಲಿಲ್ಲ ನನಗೆ. ಬೋರಿಂಗ್ ಥರ ಏನಿರಲಿಲ್ಲ, ಬಟ್ ಏನೋ ಅಂತ ಕ್ಯಾಚಿ ಆಗಿರಲಿಲ್ಲ. ಕ್ಯಾಚಿ ಆಗಿರಲಿಲ್ಲ. ಔಟ್ ಆಫ್ 5 2. ಡೈರೆಕ್ಷನ್ ಇಷ್ಟ ಆಗಲಿಲ್ವಾ? ಕತೆ ಇಷ್ಟ ಆಗಲಿಲ್ಲ ಸರ್. ಕತೆ ಏನೋ ಹೇಳಕ್ಕೆ ಟ್ರೈ ಮಾಡಿದ್ದಾರೆ, ಬಟ್ ಅದು ಇನ್ನೂ ಚೆನ್ನಾಗಿ ಹೇಳ್ಬೋದಾಗಿತ್ತಾ ಅಂತ. ಇನ್ನೂ ಚೆನ್ನಾಗಿ ಹೇಳ್ಬೋದಾಗಿತ್ತು. ಎಂಟರ್ಟೈನಿಂಗ್ ಇರಲಿಲ್ಲ. ಹೌದು. ನಾವು ಉಪೇಂದ್ರ ಮತ್ತು ಶಿವಣ್ಣನ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡಿದ್ದೇ ಬೇರೆ, ಇಲ್ಲಿ ನೋಡಿದ್ದೇ ಬೇರೆ. ಓಂ ಚಿತ್ರದಲ್ಲಿ ಎಕ್ಸ್ಪೆಕ್ಟ್ ಮಾಡಿದ ಅಲ್ಲ, ಅದು ಬೇರೆ ಜಾನರ್ ಬಿಟ್ಬಿಡಿ, ಅದು ಆ ಥರ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ನಾವು. ಬಟ್ ಸ್ಟಿಲ್ ಈ ಸ್ಟಾರ್ ಕ್ಯಾಸ್ಟ್ ಇದೆಯಲ್ಲ, ಸೊ ನಾವು ಆ್ಯಕ್ಚುಲಿ ಉಪೇಂದ್ರ ಅಭಿಮಾನಿ. ಉಪೇಂದ್ರ ಅವ್ರಿಗೇ ಬಂದಿರೋದು ನಾವು. ಸೊ ಅದು ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡಿಲ್ವಲ್ಲ, ಬೇಜಾರಾಗ್ತಾ ಇದೆ ಅಷ್ಟೇ. ಹಾಂ, ಇದು ನನ್ನ ಹಾನೆಸ್ಟ್ ರಿವ್ಯೂ ಸರ್. ಹಾನೆಸ್ಟ್ ರಿವ್ಯೂ. ಹಾಂ, ಚೆನ್ನಾಗಿತ್ತು. ಪರವಾಗಿಲ್ಲ. ಚೆನ್ನಾಗಿತ್ತು. ಸೂಪರ್. ಸರ್ ಹೇಗಿತ್ತು ಮೂವಿ? ನೋ ಕಮೆಂಟ್ಸ್. ಯಾಕೆ ಸರ್ ಇಷ್ಟ ಆಗಲಿಲ್ಲ ಮೂವಿ? 45 ಮೂವಿ ಅಂದರೆ 45 ದಿನಗಳು ಫುಲ್ಲು ಚೆನ್ನಾಗೈತೆ ಈ ಮೂವಿ. ನನಗೆ ಆ ಮೂವಿ ಇಷ್ಟ ಆಯಿತು. ಅರ್ಜುನ್ ಜಯನ್ ಅವರು ತುಂಬ ಚೆನ್ನಾಗಿ ಮಾಡೋರು ಡೈರೆಕ್ಷನ್. ಶಿವರಾಜ್ ಕುಮಾರ್ ಅವರ ಆ್ಯಕ್ಟಿಂಗ್ ಇಷ್ಟ ಆಯಿತಾ? ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು. ಶಿವಣ್ಣ ಅವರ ಆ್ಯಕ್ಟಿಂಗ್ ತುಂಬ ಸೂಪರಾಗಿದ್ದಿತ್ತು. ನನಗೆ ಫುಲ್ಲು ಇಷ್ಟ ಆಯಿತು ಆ ಮೂವಿ. ಚೆನ್ನಾಗಿತ್ತು. ಚೆನ್ನಾಗಿತ್ತು ಚೆನ್ನಾಗಿದೆ. ನೈಸ್. ಚೆನ್ನಾಗಿದೆ ಸರ್. ಹೇಗಿತ್ತು? ಚೆನ್ನಾಗಿದೆ. ಫಿಲಮ್ ಚೆನ್ನಾಗಿದೆ. ಸೂಪರ್ ಆಗಿದೆ. ಮಸ್ತಿದೆ ಮೂವಿ. ಎಸ್ಪೆಷಲಿ ಕನ್ನಡ ಇಂಡಸ್ಟ್ರಿಯವರು ಬಂದು ನೋಡಬೇಕು. ಫಿಲಾಸಫಿಕಲ್ ಮೂವಿ ಸರ್. ಚೆನ್ನಾಗಿದೆ ಫಿಲಮ್, ಚೆನ್ನಾಗಿದೆ. ಏನು ಇಷ್ಟ ಆಯಿತು ಸಿನಿಮಾದಲ್ಲಿ? ಮೇಡಮ್ ಹೇಗಿತ್ತು ಸಿನಿಮಾ? ಸೂಪರ್ ಆಗಿತ್ತು. ಏನು ಇಷ್ಟ ಆಯಿತು ಮೇಡಮ್ ಸಿನಿಮಾದಲ್ಲಿ? ಮಾರಲ್ ಆಫ್ ದ ಸ್ಟೋರಿ ಇಸ್ ನೈಸ್. ಹೇಗಿತ್ತು? ಚೆನ್ನಾಗಿದೆ. ಮತ್ತೆ ನೋಡ್ಬೋದು ಎಲ್ಲರೂ ಬಂದು. ಫಿಲಮ್ ಚೆನ್ನಾಗಿದೆ, ಗ್ರಾಫಿಕ್ ಎಲ್ಲ ಚೆನ್ನಾಗಿದೆ. ಶಿವರಾಜ್ ಕುಮಾರ್ ಅವ್ರನ್ನ ಕ್ಲೈಮ್ಯಾಕ್ಸಲ್ಲಿ ನೋಡೋದೇ ಖುಷಿ. ಅದು ಬಿಟ್ಟರೆ ಉಪೇಂದ್ರ ಅವ್ರದ್ದೆಲ್ಲ ಆ್ಯಕ್ಟಿಂಗ್ ಚೆನ್ನಾಗಿದೆ. ಎಷ್ಟು ರೇಟಿಂಗ್ ಕೊಡ್ತೀರಾ? ಶಿವರಾಜ್ ಕುಮಾರ್ ಅವ್ರನ್ನ ಒನ್ ಮ್ಯಾನ್ ಶೋ ಅಂತ ಹೇಳ್ಬೋದು. ಶಿವರಾಜ್ ಕುಮಾರ್ ಅವರು ಉಪೇಂದ್ರ ಸರ್ ಎಲ್ಲ ಇರೋದ್ರಿಂದ ಚೆನ್ನಾಗಿದೆ. 5ನಲ್ಲಿ 4.5 ಕೊಡ್ಬೋದು. ಸೂಪರಾಗಿತ್ತು. ತುಂಬ ಚೆನ್ನಾಗಿದೆ ಮೂವಿ. ಶಿವನ ರೂಪಗಳನ್ನು ತುಂಬ ಚೆನ್ನಾಗಿ ತೋರಿಸಿದೆ. ಎಷ್ಟು ರೇಟಿಂಗ್ ಕೊಡ್ತೀರಾ? ಔಟ್ ಆಫ್ 5 4.5. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಫಿಲಮಲ್ಲಿ ಎಲ್ಲ ಆ್ಯಕ್ಟಿಂಗ್ ಇಷ್ಟ ಆಯಿತು. ಉಪೇಂದ್ರ ಅವರ ಆ್ಯಕ್ಟಿಂಗ್ ಫಸ್ಟ್ ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ. ಪ್ರತಿ ಕ್ಷಣ ರೋಚಕವಾಗಿ ಕಾತರತೆಯಿಂದ ಕಾಣ್ತಿರೋದು. ಫಸ್ಟ್ ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಭಾಳ ಫೈನ್ ಆಗಿತ್ತು ಸರ್ ಫಿಲಮ್. ಶಿವರಾಜ್ ಕುಮಾರ್ ಆ್ಯಕ್ಟಿಂಗ್ ಸ್ವಲ್ಪ ತುಂಬ ಚೆನ್ನಾಗಿದೆ. ಹಾಂ. ಎಷ್ಟು ರೇಟಿಂಗ್ ಕೊಡ್ತೀರಾ? ರೇಟಿಂಗ್ ಎಷ್ಟು? 5. ಚೆನ್ನಾಗಿತ್ತು ಅಣ್ಣ. ಚೆನ್ನಾಗಿತ್ತು. ಏನು ಇಷ್ಟ ಆಯಿತು? ಉಪೇಂದ್ರ ಶಿವರಾಜ್ ಕುಮಾರ್ ಫುಲ್ ಆ್ಯಕ್ಟಿಂಗ್ ಸೂಪರ್ ಇತ್ತು. ಶಿವರಾಜ್ ಕುಮಾರ್ಗೆ ಚೆನ್ನಾಗಿದೆ. ಏನು ಇಷ್ಟ ಆಯಿತು ಸಿನಿಮಾದಲ್ಲಿ? ಶಿವರಾಜ್ ಕುಮಾರ್ ಆ್ಯಕ್ಟಿಂಗ್ ಲಾಸ್ಟಿಗೆ ಎಷ್ಟು ತೋರಿಸ್ತಾರಲ್ಲ ಅದು ಫುಲ್ ಇಷ್ಟ ಆಯಿತು.
ಸೂಪರ್ ಇದೆ ಪಿಕ್ಚರ್. ಹಿಂದೂ ಧರ್ಮನ ಹೈಲೈಟ್ ಮಾಡೋ ಥರ ಇದೆ, ಫೈನ್ ಇದೆ. ಶಿವರಾಜ್ ಕುಮಾರ್ ಆಕ್ಟಿಂಗ್ ಸೂಪರ್, ಉಪೇಂದ್ರ ಚೆನ್ನಾಗಿ ಮಾಡಿದ್ದಾನೆ, ರಾಜ್ಬಿ ಶೆಟ್ಟಿ ಚೆನ್ನಾಗಿದೆ, ಟೋಟಲ್ ಚೆನ್ನಾಗಿದೆ ಸಿನಿಮಾ, ಸೂಪರ್ ಆಗಿದೆ, ಫೈನ್, ಓಕೆ, ಥ್ಯಾಂಕ್ ಯು. ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್, ಅರ್ಜುನ್ ಜನ್ಯ ಫಸ್ಟ್ ಡೈರೆಕ್ಷನ್ನು ಎಕ್ಸಲೆಂಟ್ ಮಾಡಿದ್ದಾರೆ. ಫಸ್ಟ್ ಡೈರೆಕ್ಷನಲ್ಲಿ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಬಿ ಜಿ ಎಮ್ ವರ್ಕು, ಕ್ಯಾಮ್ರಾ ವರ್ಕ್ ಮಾಡಿದ್ರೆ ಅಲ್ಟಿಮೇಟ್ ಸರ್. ಓಕೆ, ಸೂಪರ್. ಬ್ಯಾಕ್ಗ್ರೌಂಡ್ ಸ್ಕೋರ್ ಸೂಪರ್, ಆ ಇಂಗ್ಲೀಷು ಬ್ಯಾಕ್ಗ್ರೌಂಡ್ ಸ್ಕೋರ್ ಹೊಡೆದಿದ್ದಾರೆ, ಮೈ ಗಾಡ್, ಆಸಮ್ ಸರ್. ಶಿವಣ್ಣ ಮಾತ್ರ ಶಿವ ತಾಂಡವ ಸೂಪರ್. 5 ಕೊಡ್ತೇನೆ, ಎಕ್ಸಲೆಂಟ್ ಮೂವಿ. ನಾನು ಜೆನ್ಯೂನಾಗಿ ಹೇಳ್ತಾ ಇದ್ದೀನಿ, ಒಬ್ಬ ಡೆಬ್ಯೂಟ್ ಡೈರೆಕ್ಟ್ರು ಯಾರು ಇಷ್ಟು 3 ಜನ ಸ್ಟಾರ್ ಆ್ಯಕ್ಟ್ರನ್ನ ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ. ಇದರಲ್ಲಿ ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು ಇಷ್ಟು 3 ಜನನೂ ಬಿಗ್ ಸ್ಟಾರ್ಸು, ಕನ್ನಡ ಇಂಡಸ್ಟ್ರಿ ಮೇನ್ ಪಿಲ್ಲರ್ಸು ಅಂತೆಲ್ಲ ಹ್ಯಾಂಡ್ಲ್ ಮಾಡಿ ಒಳ್ಳೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಟ್ಟು ಇಷ್ಟು ಚೆನ್ನಾಗಿ VFX ತೆಗೆದು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಹ್ಯಾಟ್ಸ್ ಆಫ್ ಸರ್. ಅರ್ಜುನ್ ಸರಿ ಹ್ಯಾಟ್ಸ್ ಆಫ್ ಸರ್. ಕೊಟ್ಟಿದ್ದ ದುಡ್ಡಿಗೆ ಏನು ಮೋಸ ಇಲ್ಲ, ಪೈಸಾ ವಸೂಲ್ ಆಗುತ್ತೆ. ಜೊತೆಗೆ ಒಂದೇನೋ ಒಂದು ಅಚೀವ್ಮೆಂಟ್ ಮಾಡಿದೆ ಅಂತ ನೋಡೋಕ್ಕೆ ಪ್ರತಿಯೊಬ್ಬರು ಬರ್ತಾರೆ. ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು ಒಬ್ಬ ಡೈರೆಕ್ಟರ್ ಆಗಿದ್ದಾರೆ ಅಂದರೆ ಅವ್ರನ್ನ ಬೆಳೆಸೋ ಒಂದು ನಮ್ಮ ಕನ್ನಡಾಭಿಮಾನಿಗಳು, ನಮ್ಮ ಸಾರ್ವಜನಿಕರು, ಪ್ರೇಕ್ಷಕರು ಮತ್ತು ಕಲಾವಿದರ ಒಂದು ಕಲೆಗೆ ಬೆಲೆ ಕೊಟ್ಟು ಒಂದು ಅಭಿಮಾನಿ ದೇವರುಗಳಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಹೇಳೋರ ಥರ, ನಮ್ಮ ಅಣ್ಣವ್ರು ಹೇಳ್ದಂಗೆ ಅದೇ ಥರ ಶಿವಣ್ಣವರು ಅದೇ ಪಾಲಿಸ್ಕೊಂಡ್ಬರ್ತಾ ಇದ್ದಾರೆ. ಜೈ ಶಿವಣ್ಣ, ಜೈ ಉಪೇಂದ್ರ, ಜೈ ರಾಜ್ ಶೆಟ್ಟಿ, ಅರ್ಜುನ್ ಜನ್ಯ. 45 ಅಂದರೆ 45 ದಿವಸದಲ್ಲಿ ನಡೆಯುವಂಥ ಕತೆ. ಮನುಷ್ಯನ ಜೀವನದಲ್ಲಿ ಸತ್ತ ಮೇಲೆ 45 ದಿವಸ ಅಂತ ನಡೆಯುವಂಥ ಕತೆ. ಅದನ್ನು ಗರುಡ ಪುರಾಣ ಮೂಲಕ ಸಖತ್ತಾಗಿದೆ. ತುಂಬ ಚೆನ್ನಾಗಿದೆ ಸಿನಿಮಾ. ಒಂದು ಸಂದೇಶ ಕೊಟ್ಟಿದ್ದಾರೆ, ಮನುಷ್ಯ ಯಾವ ರೀತಿ ಇರಬೇಕು, ಹೆಂಗಿರಬೇಕು, ತಾಯಿ ಬಗ್ಗೆ ಆಗಲಿ ಎಲ್ಲ ರೀತಿಯಲ್ಲೂ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತು ಅರ್ಜುನ್ ಜನ್ಯ ಸರ್ ಮ್ಯೂಸಿಕ್ ಡೈರೆಕ್ಟ್ ಆಗಿ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಅದರಲ್ಲಿ ತುಂಬ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ, ಎಲ್ಲ ರೀತಿ ಫ್ಯಾಮಿಲಿ ಬಂದು ನೋಡ್ಬೋದು. ಹೌದು, ಚೆನ್ನಾಗಿದೆ. ಏನಂದರೆ ನಾವು ಅರ್ಥ ಮಾಡ್ಕೋಬೇಕು, ಯಾರು ಬೇರೆ ಫಿಲಮ್ಗಳಿಗೆ ನಾವು ಸಪೋರ್ಟ್ ಮಾಡೋದು, ನಮ್ಮ ಕರ್ನಾಟಕದಲ್ಲಿ ನಮ್ಮ ಆಕ್ಟರ್ಸ್ಗೆ ನಾವು ಸಪೋರ್ಟ್ ಮಾಡಬೇಕು ಫಸ್ಟ್.